ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ವಿಚಾರ ಏನು ಅಂದರೆ ಎಲೆಕ್ಟ್ರಿಕ್ ವಾಹನಗಳಿಗೂ ಕೂಡ ಪರ್ಮಿಟ್ ಕಡ್ಡಾಯಗೊಳಿಸಿ ಆದೇಶವನ್ನು ಹೊರಡಿಸಿ ವರ್ಷಗಳೇ ಕಳೆದರೂ ಕೂಡ ಇದುವರೆಗೂ ಕೂಡ ಹಲವಾರು ಇಲಾಖೆಗಳಲ್ಲಿ ಪರ್ಮಿಟ್ನ ವಿಚಾರವಾಗಿ ಗೊಂದಲಮಯ ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದನ್ನು ತಾವುಗಳು ಗಮನಿಸಿರ್ತೀರ. ಯಾವುದೇ ಒಬ್ಬ ವ್ಯಕ್ತಿ ಎಲೆಕ್ಟ್ರಿಕ್ ವಾಹನವನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಈ ವಿಚಾರವನ್ನು ಗೌಪ್ಯವಾಗಿ ಮುಚ್ಚಿಡಲಾಗ್ತಿದೆಯಾ ಅಂತ ಗಮನಿಸಿದಂಥ ಸಂದರ್ಭದಲ್ಲಿ ಇದು ಅಕ್ಷರಶಃ ಸತ್ಯ. ಯಾರೆಲ್ಲ ಮೊಟ್ಟ ಮೊದಲನೇ ಬಾರಿಗೆ ವಿಡಿಯೋವನ್ನು ನೋಡ್ತಾ ಇದ್ದೀರಾ ತಾವೆಲ್ಲರೂ ಕೂಡ ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರವಾಗಿ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಕೇಳ್ಕೊಳ್ತೇನೆ ಸ್ನೇಹಿತರೆ. ಹಾಗಿದ್ರೆ ಸ್ನೇಹಿತರೆ ಈಗ ವಿಚಾರಕ್ಕೆ ಬರೋಣ. ಈ ಹಿಂದೆ ಸಾರಿಗೆ ಸಚಿವರಾಗಿದ್ದಂತಹ ಶ್ರೀಯುತ ರಾಮಲಿಂಗಾರೆಡ್ಡಿ ಅವರ ಸಾರಿಗೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಎಗ್ಗಿಲ್ಲದೆ ರಿಜಿಸ್ಟ್ರೇಷನ್ ಮಾಡ್ತಾ ಇರ್ತಾರೆ. ಇದನ್ನು ತಾವೆಲ್ಲರೂ ಕೂಡ ಗಮನಿಸುತ್ತೇವೆ. ಸೆಪ್ಟೆಂಬರ್ 11, 2023 ಹೋರಾಟದಲ್ಲಿ ಭಾಗವಹಿಸಿದಂತಹ ಬೆಂಗಳೂರು ನಗರದ ಹಲವಾರು ಸಂಘಟನೆಗಳ ಒಕ್ಕೂರಲ ಧ್ವನಿಯಾಗಿದ್ದಂಥದ್ದು ಬಲ್ಕ್ ರಿಜಿಸ್ಟ್ರೇಷನ್. ಎಲೆಕ್ಟ್ರಿಕ್ ವಾಹನಗಳನ್ನು ಬಲ್ಕ್ ಆಗಿ ರಿಜಿಸ್ಟ್ರೇಷನ್ನ ಮಾಡಬಾರ್ದು ಅಂತಕ್ಕಂತಹ ಒಂದು ಬಹುದೊಡ್ಡ ಬೇಡಿಕೆಯನ್ನು ಇಟ್ಕೊಂಡಿದ್ರಿ. ಈ ಒಂದು ಬಹುದೊಡ್ಡ ಬೇಡಿಕೆಗೆ ಅವತ್ತಿನ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಸ್ಪಂದನೆ ನೀಡಿ ಬಲ್ಕ್ ರಿಜಿಸ್ಟ್ರೇಷನ್ ಅನ್ನು ನಿಲ್ಲಿಸ್ತಾರೆ. ನಿಲ್ಲಿಸಿದ ನಂತರದಲ್ಲಿ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಮತ್ತು ಇನ್ನು ಇತರೆ ಸಂಘಟನೆಗಳ ಜೊತೆಯಲ್ಲಿ ಮಾನ್ಯ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಬಹುದೊಡ್ಡ ಬೇಡಿಕೆಯನ್ನು ಇಡ್ತಕ್ಕಂಥದ್ದು ಎಲೆಕ್ಟ್ರಿಕ್ ವಾಹನಗಳಿಗೂ ಕೂಡ ಕಡ್ಡಾಯವಾಗಿ ಪರ್ಮಿಟ್ ಬರಬೇಕು ಅಂತಕ್ಕಂತಹ ವಿಚಾರವಾಗಿ ಬೇಡಿಕೆಯನ್ನು ಇಡ್ತಾರೆ. ಇದಕ್ಕೆ ಸಹಮತವನ್ನು ಕೊಟ್ಟಂತಹ ಸಾರಿಗೆ ಸಚಿವರು ಎಲೆಕ್ಟ್ರಿಕ್ ವಾಹನಗಳಿಗೂ ಕೂಡ ಕಡ್ಡಾಯವಾಗಿ ಪರ್ಮಿಟ್ ಅನ್ನು ಆದೇಶವನ್ನು ಮಾಡುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಸಂಬಂಧಪಟ್ಟಂತೆ ಇನ್ಸೂರೆನ್ಸ್ ಕೂಡ ಅಪ್ಲೈ ಆಗಬೇಕು ಮತ್ತು ಇನ್ಸೂರೆನ್ಸು ಏನು ಅಪಘಾತಕ್ಕೆ ಒಳಗಾದಂತಹ ವಾಹನಗಳಿಗೆ ಇನ್ಸೂರೆನ್ಸ್ ಕಡ್ಡಾಯಗೊಳಿಸಿ ಇನ್ಸೂರೆನ್ಸು ಕ್ಲೈಮ್ ಆಗಬೇಕು ಅಂದರೆ ಪರ್ಮಿಟನ್ನು ಕಡ್ಡಾಯವಾಗಿ ಹೊಂದಿರಲೇಬೇಕು. ಇದು ನಿಯಮಗಳು. ಸ್ನೇಹಿತರೆ, ಬೆಂಗಳೂರಿನಲ್ಲಿರ್ತಕ್ಕಂಥ ಇವತ್ತು ಹಲವಾರು ಕಂಪನಿಗಳಿದೆ. ಅದರಲ್ಲಿ ಬಜಾಜ್ ಆಗಬಹುದು, TVS, ಮೋಂಟ್ರಾ ಮತ್ತು ಊಡೋ, ಹೀಗೆ ಹಲವಾರು ಕಂಪನಿಗಳು ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವಾಹನಗಳನ್ನು ಸಾರ್ವಜನಿಕರ ಸೇವೆಗೆ ಅದರಲ್ಲೂ ಆಟೋ ಚಾಲಕರಿಗೆ ಕೊಟ್ಟಿರ್ತಕ್ಕಂಥದ್ದು ಸ್ವಾಗತಾರ್ಹ. ಕೇಂದ್ರ ಸರ್ಕಾರವು ಕೂಡ ಎಲೆಕ್ಟ್ರಿಕ್ ವಾಹನಗಳಿಗೆ ಮಾರು ಹೋಗಿ ಎಲೆಕ್ಟ್ರಿಕನ್ನೇ ಬಹುದೊಡ್ಡ ಪ್ರಚಾರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸಿರ್ತೀರ. ಸಮಯಕ್ಕೆ ತಕ್ಕನ ಹಾಗೆ ಕಾಲಘಟ್ಟವೂ ಕೂಡ ಬದಲಾವಣೆ ಆದಂತೆ ಕಾಲಘಟ್ಟವೂ ಕೂಡ ಹಾಗೆ ಕುಣಿಯುತ್ತೆ ಅನ್ನುವ ರೀತಿಯಲ್ಲಿ ಈ ಹಿಂದೆ ಸಾರಿಗೆ ಸಚಿವರಾದಂತಹ ಆರ್ ಅಶೋಕ್ ಅವರು ಬಣ್ಣ ಬದಲಾವಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಎಷ್ಟೋ ವಾಹನಗಳು ಗುಜರಿಯನ್ನು ಸೇರಿಕೊಳ್ತವೆ. ಅದಾದ ನಂತರದಲ್ಲಿ ಕೊರೋನಾ ಸಂದರ್ಭ ಬಂದಂಥ ಸಂದರ್ಭದಲ್ಲೂ ಎಷ್ಟೋ ವಾಹನಗಳು ಕೂಡ ಗುಜರಿ ಸೇರಿಕೊಳ್ತವೆ. ಆದರೆ ಇವತ್ತಿನ ಕಾಲಘಟ್ಟ ಹೇಗಿದೆ ನೋಡಿ. ಒಂದು ಭಾಗದಲ್ಲಿ LPG ವಾಹನಗಳಿಗೆ ಇಂಧನ ತುಂಬಿಸುವ ಬಹುದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದ್ದರೆ, ಇನ್ನೊಂದು ಭಾಗದಲ್ಲಿ EV ವಾಹನಗಳ ಪ್ರಚಾರವನ್ನು ಮಾಡೋದಕ್ಕೂ ಕೂಡ ಸರ್ಕಾರಗಳಿಗೆ ಅನುವು ಮಾಡಿಕೊಟ್ಟಿರ್ತಕ್ಕಂತಹ ಒಂದು ವ್ಯವಸ್ಥೆ. ಇವತ್ತು ಎಲೆಕ್ಟ್ರಿಕ್ ವಾಹನಗಳನ್ನ ಖರೀದಿ ಮಾಡ್ತಿರ್ತಕ್ಕಂತಹ ಹಲವಾರು ಚಾಲಕರುಗಳಿಗೆ ಈ ವಾಹನಗಳಿಗೆ ಪರ್ಮಿಟ್ ಕಡ್ಡಾಯಗೊಳಿಸಿದೆ ಅಂತಕ್ಕಂತಹ ಆದೇಶವೇ ಗೊತ್ತಿಲ್ಲದೆ ಎಷ್ಟೋ ವಾಹನಗಳು ತೆಗೆದುಕೊಳ್ತಾ ಇದ್ದಾರೆ ಚಾಲಕರುಗಳು. ಸರ್ಕಾರ ಒಂದು ಕಡೆ ಆದೇಶವನ್ನು ಕೊಟ್ಟಂಥದ್ದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾದಂತಹ RTO ಇಲಾಖೆ ಅಧಿಕಾರಿಗಳು ಕೂಡ ಒಂದು ರೀತಿ ಭ್ರಷ್ಟಾಚಾರಕ್ಕೆ ಅನುವು ಮಾಡಿಕೊಡ್ತಾ ಪ್ರೊಸೀಡಿಂಗ್ ಇಲ್ಲದೇ ಎಲೆಕ್ಟ್ರಿಕ್ ವಾಹನಗಳನ್ನು ರಿಜಿಸ್ಟರ್ ಮಾಡ್ತಿರ್ತಕ್ಕಂಥದ್ದು ನಮಗೆ ಹಲವಾರು RTOಗಳ ಮುಖಾಂತರವಾಗಿ ಮಾಹಿತಿಗಳು ಬಂದಿದೆ. ಅದರಲ್ಲಿ ಒಂದೆರಡು ವಿಡಿಯೋಗಳು ಕೂಡ ಇದೆ, ಸ್ಟಿಂಗ್ ಆಪರೇಷನ್ ಮಾಡಿರ್ತಕ್ಕಂಥದ್ದು. ಅದನ್ನು ಮುಂದಿನ ದಿನಗಳಲ್ಲಿ ಬೇರೆ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇವತ್ತು ಒಂದೊಂದು RTOಗಳಿಗೆ ಸಂಬಂಧಪಟ್ಟಂತೆ 10 ವಾಹನಗಳು, ಅದರಲ್ಲೂ ರಾಜಾಜಿನಗರ ಇಸ್ ದ ನಂಬರ್ 1 RTO ಹೊಸ ವಾಹನಗಳ ರಿಜಿಸ್ಟ್ರೇಷನ್ನಲ್ಲಿ. ಇಲ್ಲಿ ಬಹುದೊಡ್ಡ ಲೋಪ ನಡೀತಿರ್ತಕ್ಕಂಥದ್ದು ಎಲೆಕ್ಟ್ರಿಕ್ ವಾಹನಗಳಿಗೂ ಕೂಡ ಪ್ರೊಸೀಡಿಂಗ್ ಇಲ್ಲದೆ ವಾಹನಗಳನ್ನು ರಿಜಿಸ್ಟರ್ ಮಾಡಿ ರಸ್ತೆಗೆ ಬಿಡ್ತಾ ಇರ್ತಕ್ಕಂಥದ್ದು ಎಲೆಕ್ಟ್ರಿಕ್ ವಾಹನಗಳನ್ನು. ಈ ಹಿಂದೆ ಪ್ರೊಸೀಡಿಂಗು ಕೂಡ ಕಡ್ಡಾಯಗೊಳಿಸಿ ಆದೇಶವನ್ನು ಮಾಡಿದ್ರು. ಆದರೆ ಆ ಆದೇಶವನ್ನು ಧಿಕ್ಕರಿಸಿರ್ತಕ್ಕಂತಹ ಇಲಾಖೆಯ ಅಧಿಕಾರಿಗಳಿಗೆ ಯಾರು ಪಾಠ ಮಾಡ್ತಾರೆ ಅಂತಕ್ಕಂಥದ್ದೇ ಇಲ್ಲಿ ಬಹುದೊಡ್ಡ ಚರ್ಚಿತವಾಗುವಂಥ ವಿಚಾರಗಳು ಸ್ನೇಹಿತರೆ. ಎಲೆಕ್ಟ್ರಿಕ್ ವಾಹನಗಳಿಗೂ ಕೂಡ ಪರ್ಮಿಟನ್ನು ಕಡ್ಡಾಯಗೊಳಿಸಿರ್ತಕ್ಕಂತಹ ಬಹುದೊಡ್ಡ ಉದ್ದೇಶ ಬಂದು ಗ್ರಾಹಕರುಗಳಿಗೆ ಸೇವೆ ಕೊಡುವಂತಹ ಸಂದರ್ಭಗಳಲ್ಲಿ ವಾಹನಗಳು ಅಪಘಾತಕ್ಕೆ ಒಳಗಾದರೆ ಇನ್ಸೂರೆನ್ಸ್ ಕ್ಲೈಮನ್ನು ಹೇಗೆ ಮಾಡ್ಕೊಳ್ತಾರೆ, ಇದು ಬಹುದೊಡ್ಡ ವಿಚಾರ. ಏಕೆಂದರೆ ಇದು ಕೂಡ ಸಾರ್ವಜನಿಕರ ಸೇವೆಗೆ ಅಂತ ಬಂದಿರತಕ್ಕಂಥ ವಾಹನ ಆಗಿರೋದ್ರಿಂದ ಪರ್ಮಿಟನ್ನು ಕಡ್ಡಾಯಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಆದರೆ ಪರ್ಮಿಟನ್ನು ಸರ್ಕಾರವೇ ಉಚಿತವಾಗಿ ಘೋಷಣೆಯನ್ನು ಮಾಡಿರೋದ್ರಿಂದ ಎಲ್ಲ ಚಾಲಕ ಮಿತ್ರರು ಕೂಡ ಈ ಒಂದು ಪರ್ಮಿಟನ್ನು ಕಡ್ಡಾಯವಾಗಿ ತೆಗೆದುಕೊಳ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ಈ ಎಲ್ಲದಕ್ಕಿಂತ ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಕ್ಕಂಥದ್ದು ಕೊನೆಯದಾಗಿ ಸ್ನೇಹಿತರೆ, ಈಗ ಬರುವಂತಹ ವಾಹನಗಳಿಗೆ ಒಂದು ಕಡೆ RTOಗಳು ಪ್ರೊಸೀಡಿಂಗ್ ಇಲ್ಲದೆ ವಾಹನಗಳನ್ನ ರಿಜಿಸ್ಟರ್ ಮಾಡ್ತಾ ಇರೋದು ಬಹುದೊಡ್ಡ ಲೋಪವಾಗಿ ಕಾಣ್ತಾ ಇದ್ದರೆ, 2023ಕ್ಕಿಂತ ಮೊದಲು ರಿಜಿಸ್ಟ್ರೇಷನ್ ಆಗಿ ಬಲ್ಕ್ ರಿಜಿಸ್ಟ್ರೇಷನ್ನಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಕಂಪನಿಗಳಲ್ಲಿ ಓಡ್ತಿರ್ತಕ್ಕಂಥ ವಾಹನಗಳಿಗೂ ಕೂಡ ಕಡ್ಡಾಯವಾಗಿ ಪರ್ಮಿಟನ್ನು ಸಾರಿಗೆ ಇಲಾಖೆ ತಾಕೀತು ಮಾಡಿ ತಗೊಳ್ಳೇಬೇಕು ಅಂತ ಕೊಡಲೇಬೇಕು. ಇಲ್ಲ ಆ ಎಲ್ಲ ವಾಹನಗಳನ್ನು ತನ್ನ ಸುಪರ್ತಿಗೆ ತೆಗೆದುಕೊಂಡು ಗುಜರಿಗೆ ಹಾಕುವಂತಹ ಕೆಲಸ ಕಾರ್ಯಗಳನ್ನು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಇದರ ವಿರುದ್ಧವಾಗಿ ಕಾರ್ಯಾಚರಣೆಯನ್ನು ಮಾಡಿ ಕ್ರಮವನ್ನು ಕೈಗೊಳ್ಳಲೇಬೇಕಾಗುತ್ತೆ.
ಆದರೆ ಬಹುದೊಡ್ಡ ಲೋಪವನ್ನು ಆಗ್ತಿರ್ತಕ್ಕಂತಹ ಇಂಥ ಒಂದು ವ್ಯವಸ್ಥೆಯ ವಿರುದ್ಧವಾಗಿಯೂ ಕೂಡ ಹೋರಾಟವನ್ನು ಮಾಡಬೇಕಾದಂತಹ ಹಲವಾರು ನಾಯಕರುಗಳು ಮೌನವನ್ನು ವಹಿಸಿರ್ತಕ್ಕಂಥದ್ದು ಈ ಸಾರಿಗೆ ಇಲಾಖೆಯಲ್ಲಿ ನಡೀತಿರೋದು ಎಲ್ಲವೂ ಕೂಡ ಭ್ರಷ್ಟಾಚಾರದ ಕೂಪದಲ್ಲಿ ಬಿದ್ದು ಮುಳುಗಿದೆ ಅಂತಕ್ಕಂಥದ್ದಕ್ಕೆ ಬಹುದೊಡ್ಡ ಸಾಕ್ಷಿಯಾಗಿ ಕಾಣ್ತಾ ಇದೆ. ಏಕೆಂದರೆ ಇವತ್ತು ದುಡಿದು ತಿನ್ನುವಂತಹ ವ್ಯಕ್ತಿಗಳಿಗೆ ಸಾರಿಗೆ ಇಲಾಖೆಯಲ್ಲಿ ಕ್ಷಣಕ್ಕೂ ಕೂಡ ಹತ್ತಿನ ರೀತಿಯಲ್ಲಿ ಕುಕ್ಕಿ ತಿನ್ನುವಂತಹ ವ್ಯವಸ್ಥೆ ಒಳಗಡೆ ಇದೆ. ಖಾಸಗಿ ಕಂಪನಿಗಳಿಗೆ ರೆಡ್ ಕಾರ್ಪೆಟ್ ಹಾಕಿ ತೆಗೆದುಕೊಂಡು ಬಂದು ಇವತ್ತು ಅವರು ಮಾಡುವುದೆಲ್ಲವೂ ಸರಿ ಅನ್ನುವ ರೀತಿಯಲ್ಲಿ ನಿಂತಿರುವಂತಹ ಸಾರಿಗೆ ಇಲಾಖೆ ಒಂದು ಭಾಗದಲ್ಲಾದರೆ, ಇದನ್ನು ಕಂಡು ಕೇಳರಿಯದ ರೀತಿಯಲ್ಲಿ ಇದು ಮಾಡುತ್ತಿರುವುದು ತಪ್ಪು ಅಂತ ಗೊತ್ತಿದ್ದೂ ಕೂಡ ಪ್ರಶ್ನೆ ಮಾಡಬೇಕಾದಂತಹ ಜನಪ್ರತಿನಿಧಿಗಳು ಮತ್ತು ಸಾರಿಗೆ ಕ್ಷೇತ್ರದ ಪ್ರತಿನಿಧಿಗಳೇ ಮೌನ ವಹಿಸಿರ್ತಕ್ಕಂಥದ್ದು ಹಲವಾರು ಚಾಲಕರುಗಳಿಗೆ ಮುಂದೇನು ಅಂತಕ್ಕಂತಹ ಒಂದು ಬಹುದೊಡ್ಡ ಪ್ರಶ್ನೆ ಕಾಡಲಾರಂಭಿಸಿದೆ.